ನವೆಂಬರ್ 22 ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬದ ದಿನದಂದು ಸುಮಾರು 7 ವರ್ಷದಿಂದ ಪ್ರಿಯಾಂಕ್ ಖರ್ಗೆ ಸಾಹೇಬರು ಯಾವುದೇ ಒಂದು ಆಡಂಬರ ನೀವು ಮಾಡಬಾರ್ದು, ನನ್ನ ಬರ್ತಡೇಗೆ, ನನ್ನ ಜನ್ಮದಿನದಂದು ನೀವು ಎಲ್ಲ ಒಂದು ಬಡ ಜನರಿಗೆ ಅನುಕೂಲವಾಗ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಬೇಕಂತ ಹೇಳಿ ಅವರು ಬೆಂಗಳೂರಲ್ಲಿ ಬರ್ತಡೇ ಮಾಡೋದನ್ನು ನಿಲ್ಲಿಸಿ ಯಾವತ್ತು ಬರ್ತಡೇ ಅದ ಅಂತಂದ್ರೆ ಅವ್ರು ಒಂದು 2-3 ದಿವಸ ಎಲ್ಲೋ ಒಂದು ಧಾರ್ಮಿಕ ಸ್ಥಳಕ್ಕೆ ಹೋಗ್ತಾರೆ. ಸೊ ಹೀಗಾಗಿ ಎಲ್ಲರೂ ಇಲ್ಲೇ ಅವರು ನಿರ್ದೇಶನದ ಮೇರೆಗೆ ನಿನ್ನೆ ರಾತ್ರಿ 12 ಗಂಟೆಯಿಂದ ನಾವು ದರ್ಗಾ ಆಗಿರ್ಬೋದು, ಶರಣ ಬಸವೇಶ್ವರ ಟೆಂಪಲ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಮತ್ತು ಬಸ್ ಸ್ಟ್ಯಾಂಡ್ ಇರ್ಬೋದು, ಅಲ್ಲೆಲ್ಲ ರಾತ್ರಿ ಎಲ್ಲ ಕೆಲ ಚಳಿಗಾಲದಲ್ಲಿ ಸ್ವಲ್ಪ ಭಾಳ ಜಾಸ್ತಿ ಚಳಿ ಇರಲಿಂದ ಅಲ್ಲಿ ಯಾರು ಇರ್ತಾರೆ ಅವರಿಗೆಲ್ಲ ಮಲ್ಕೊಂಡ್ರಿಗೆಲ್ಲ ಬ್ಲ್ಯಾಂಕೆಟ್ಸ್ ಅದೆಲ್ಲ ಕೊಟ್ಟಿವಿ. ಇವತ್ತು ಬೆಳಗ್ಗೆ ನಾವು ಗುಲ್ಬರ್ಗದ ಕೋಸ್ಗಿ ಕಲ್ಯಾಣ ಮಂಟಪದಲ್ಲಿ ಒಂದು ಕಣ್ಣಿನ ಶಿಬಿರನ್ನು ಹಾಕ್ಕೊಂಡಿದ್ದೀವಿ. ಕೋಸ್ಗಿ ಕಲ್ಯಾಣ ಮಂಟಪ ಆಯಿತು, ಸುಲ್ತಾನ್ ಫಂಕ್ಷನ್ ಹಾಲ್ ಆಯಿತು, ಮತ್ತು ಹಾಗೆ ಮಧ್ಯಾಹ್ನ ನಾವು ನಮ್ಮದು ನಿರಾಶ್ರಿತ ಕೇಂದ್ರ ಬಿದ್ದಾಪುರ ಕಾಲನಿಯಲ್ಲಿ ಏನಿದೆ ಅಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ, ಮತ್ತು ವೃದ್ಧಾಶ್ರಮದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರು, ಉಪಮಹಾಪೌರರು ಮತ್ತು ಎಲ್ಲ ನಮ್ಮ ಕಾರ್ಪೊರೇಟರ್ಸ್ಗಳು ಸೇರಿ ಅಲ್ಲಿ ಇದು ಮಾಡಿದ್ರು. ಇವಾಗ ಈಗ 4 ಗಂಟೆಗೆ ಗುಲ್ಬರ್ಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಈಗ ಪೇಷಂಟ್ಸ್ಗಳು ಒಳಗಡೆ ಇರ್ತಾರೆ. ಅವ್ರ ಜೊತೆ ಬಂದಂಥ ಅವ್ರ ತಂದೆ ತಾಯಿ, ಅವ್ರ ಅಣ್ಣ ತಮ್ಮದರು ಎಲ್ಲ ಅವ್ರ ಬಂಧು ಬಳಗದರು ರಾತ್ರಿ ಚಳಿ ಜಾಸ್ತಿ ಇರೋದ್ರಿಂದ ಅವರಿಗೆ ನಾವೆಲ್ಲ ಚಳಿಗಾಲಾಗ ಭಾಳ ತೊಂದರೆ ಆಗ್ಲತ್ತದ ಅವರಿಗೆ. ಅದಕ್ಕೆ ಅವರಿಗೂ ಕೂಡ ನಾವು ಒಂದು ಬ್ಲ್ಯಾಂಕೆಟ್ ಕೊಡಬೇಕು ಅಂಥೇಳಿ ನಾವು ಇವತ್ತೆಲ್ಲ ನಮ್ಮ ಗೆಳೆಯರ ಬಳಗ, ಪ್ರಿಯಾಂಕ್ ಖರ್ಗೆ ಗೆಳೆಯರ ಬಳಗ ವತಿಯಿಂದ ಇವತ್ತು ನಾವು ಇನ್ನೂ ಭಾಳಷ್ಟು ಪ್ರೋಗ್ರಾಮ್ಸ್ಗಳವ ಎಲ್ಲನೂ ನಾವು ಅಟೆಂಡ್ ಮಾಡಬೇಕಾಗ್ಯದ. ಅದಕ್ಕೆ ಇದನ್ನು ಒಂದು ನಮ್ಮ ಪ್ರೋಗ್ರಾಮ್ ಡಾಕ್ಟರ್ ಉಸ್ಮಾನ್ ಅವರು, ಸಂದೇಶ್ ಕಂಬಕ್ನೂರವರು, ಮಲ್ಲಪ್ಪ ಹೊಸ್ಮನಿ ಅವರು, ಅಶೋಕ್ ವೀರನಾಯಕ್ ಅವರು, ಎಲ್ಲ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳು, ಅರುಣ್ ಕುರ್ನೆ ಅವರು, ಎಲ್ಲ ಪ್ರಿಯಾಂಕ್ ಖರ್ಗೆ ಅಭಿಮಾನಿ ಬಳಗದ ವತಿಯಿಂದ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನ ಸಿಗಲಿ, ಈ ರಾಜ್ಯದ ಮುಖ್ಯಮಂತ್ರಿ ಆಗಲೆಂದು ಕೇಳ್ಕೊತ ನಂದೆರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ವ್ಯಕ್ತಿಯಾದಂಥ ನಮ್ಮ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರ 47ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ನಮ್ಮ ಜಿಮ್ಸ್ ಆಸ್ಪತ್ರೆಯಲ್ಲಿ ಈ ಚಳಿಗಾಲ ಹೆಚ್ಚಾಗಿರೋದ್ರಿಂದ ಆ ಪೇಷಂಟ್ ಜೊತೆಗೆ ಬಂದು ಅವರ ತಾಯಿ ತಂದೆ ಆಗಿರ್ಬೋದು, ಬಂಧು ಬಳಗದವರು ಅತಿ ಹೊರಗಡೆ ಭಾಳ ಚಳಿಲಿಂದ ನರಳುತ್ತಿದ್ದನ್ನು ಕಂಡು ಇವತ್ತು ನಮ್ಮ ಡಾಕ್ಟರ್ ಸಾಹೇಬರು, ರಾಜೀವ್ ಜಾನಿ ಅವರು ಮತ್ತು ನಮ್ಮ ಸಂದೇಶ್ ಕಂಬಕ್ನೂರವರು, ಅಶೋಕ್ ವೀರನಾಯಕ್ ಅವರು ಮತ್ತು ಎಲ್ಲರೂ ಕೂಡಿ ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳು ಗೆಳೆಯರ ಬಳ ಅರುಣ್ ಅವರು ಕೂಡಿ ಇವತ್ತು ಖರ್ಗೆ ಸಾಹೇಬರ ಕನಸು ಏನದ ಅಂತಂದರೆ ಮೊದಲನೇದಾಗಿ ಗುಲ್ಬರ್ಗದ ಜನ ಆರೋಗ್ಯವಂತಿರಬೇಕು ಮತ್ತು ಅವರು ನನ್ನ ಹುಟ್ಟುಹಬ್ಬಕ್ಕೆ ಸಿಕ್ಕಾಪಟ್ಟಿ ದುಡ್ಡು ಖರ್ಚು ಮಾಡೋದು, ವೆಸ್ಟ್ ಮಾಡೋದು ಬಂದ್ ಮಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ರೋಗಿಗಳಿಗೆ ವಿತರಣೆ ಯಾವುದಾದ್ರೂ ಒಂದು ಸೌಲಭ್ಯ ಕೊಡಬೇಕು, ಅದೇ ಹಣದ ಅಂತೇಳಿ ನನ್ನ ನಿರ್ದೇಶನ ಅದ. ಅದರ ಪ್ರಕಾರ ಇವತ್ತು ಅವ್ರ ಗೆಳೆಯರ ಬಳಗ ಎಲ್ಲರೂ ಕೂಡಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ಶೀಟ್ಗಳನ್ನು ವಿತರಣೆ ಮಾಡ್ತಿದ್ದೆವು ಈಗಾಗಲೇ. ಮತ್ತು ನಾವು ಸುಮಾರು ಇದು ಒಂದೇ ಅಲ್ಲ, ಕಲಬುರಗಿ ನಗರದಲ್ಲಿರ್ತಕ್ಕಂಥ ನಿರಾಶ್ರಿತ ಕೇಂದ್ರ ಇರೋದಂಥ ಭಿಕ್ಷುಕರು ಏನು ಜನ ಇದ್ದಾರೆ, ಇವತ್ತು 200 ಜನಕ್ಕೆ ಏನಪ್ಪ ಅಂದರೆ ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಊಟ ಮತ್ತು ಸಾಯಂಕಾಲವೂ ಸಹಿತ ಊಟ ಇವತ್ತು ಈ ಗೆಳೆಯರ ಬಳಗದಿಂದ ಹಮ್ಮಿಕೊಂಡು ಯಾವುದೂ ನಾವತ್ತು ಇವಾಗ ಹುಟ್ಟುಹಬ್ಬದ ದಿನ ಯಾರೂ ಬಡವರು ಏನಪ್ಪ ಉಪವಾಸ ಇರಬಾರ್ದು ಮತ್ತು ಎಲ್ಲ ಬಡವರು ರೋಗಿಗಳ ಜೊತೆ ಬಂದವರು ಯಾರೂ ಚಳಿಲಿಂದ ಬಳದಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ಬೆಡ್ಶೀಟ್ಗಳನ್ನು ವಿತರಣೆ ಮಾಡಿದೆವು.